ಹಲೋ, ಕ್ಯಾಸಿನೋ ಕ್ಲಬ್? ಹೌದು, ಕ್ಯಾಸಿನೋ ಕ್ಲಬ್. ಹಾ, ಮಾಧುರಿ ಕಿಡ್ನಾಪ? ಹೌದು. ಅಮ್ಮವ್ರೆ, ನೀನಾ? ಅಮ್ಮ, ತಿಮ್ಮಯ್ಯ, ಒಳ್ಳೆ ಸಮಯಕ್ಕೆ ಬಂದೆ. ನಮ್ ವಿಜಯ್ ಜೊತೆ ಫೈಟ್ ಮಾಡ್ತೀರನ್ನ ಮೊದಲು ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸ್ಬೇಕು. ಯಾಕೆ? ಅವನ್ನ ನನ್ನನ್ನ ರೌಡಿಗಳಿಂದ ತಪ್ಪಿಸಿ ನನ್ನನ್ನ ಕಿಡ್ನಾಪ್ ಮಾಡಕ್ ಪ್ರಯತ್ನ ಪಟ್ಟ. ಇಲ್ಲ ಅಮ್ಮವ್ರೆ, ಅವನು ರಾಜ ಅಂತ ಬಾಡಿಗೆ ರೌಡಿ. ಅವನಿಗೆ 50,000 ರೂಪಾಯಿ ಕೊಟ್ಟು ನಿಮ್ಮನ್ನ ರೌಡಿಗಳ ಕೈಯಿಂದ ಬಿಡಿಸ್ಕೊಂಡ್ಬರೋದಕ್ಕೆ ನಾವೇ ಹೇಳಿದ್ದು. ಏ ರಾಜ, ವಿಜಯ್! ಏ, ಬಾರೋ. ಏ, ರಾಜ. ವಿಜಯ್, ಸ್ಟಾಪ್ ಇಟ್ ವಿಜಯ್! ಏ, ವಿಜಯ್, ನನ್ ಮಾತ್ ಕೇಳಿ. ಇವತ್ತು ಬಿಡಲ್ಲ. ರೌಡಿಗಳ ಕೈಯಿಂದ ನನ್ನನ್ನ ಬಿಡಿಸ್ಕೊಂಡ್ ಬರಕ್ಕೆ ಈ ರಾಜನ್ನ ನಮ್ ಡ್ಯಾಡಿನೇ ಅಪಾಯಿಂಟ್ ಮಾಡಿದಾರಂತೆ. ಈ ವಿಜಯ್ ನಮ್ಮ ಅಮ್ಮವ್ರನ್ನ ಪ್ರೀತಿಸ್ತಾ ಇರೋ ಹುಡುಗ. ಮಾಧುರಿನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿರೋ ನೀನೇ ಅಂತ ತಪ್ಪಾಗಿ ತಿಳ್ಕೊಬಿಟ್ಟೆ. ನನ್ನ ಎದುರಿಸಿ ಇವಳನ್ನ ಲಪ್ಟಾಯಿಸ್ಕೊಂಡು ಹೋಗಿ ಬಂದಿದ್ಯಾ ಅಂತ ನಾನು ತಪ್ಪಾಗಿ ತಿಳ್ಕೊಂಬಿಟ್ಟೆ. ಸ್ವಲ್ಪನಾದ್ರೂ ತಿಂಡಿ ತಿನ್ನಿ ಯಜಮಾನ್ರೆ. ಆ ರಾಜ ಮಾಧುರಿನ ಖಂಡಿತ ಕರ್ಕೊಂಡು ಬಂದೇ ಬರ್ತಾನೆ. ನನ್ನ ಮಗಳು ಬರೋದು ವಿನಃ ಒಂದು ತುತ್ತು ನನ್ನ ಗಂಟ್ಲಲ್ಲಿ ಇಳಿಯಲ್ಲ. ಬಂದ್ರು ಅಂತ ಕಾಣುತ್ತೆ. ಹೌದಾ? ಮಾಧುರಿ, ಡ್ಯಾಡಿ! ಬಂದ್ಬಿಟ್ಟಿಯ ತಾಯಿ? ನಿನಗೇನು ಹೆಚ್ಚು ಕಮ್ಮಿ ಆಗಿಲ್ಲ ತಾನೆ? ನನ್ಗೇನು ಆಗಿಲ್ಲ ಡ್ಯಾಡಿ. ಅಬ್ಬಾ. ವಿಜಯ್, ಇವರೇ ನಮ್ ಡ್ಯಾಡಿ. ನಮಸ್ಕಾರ ಸರ್. ನಮಸ್ಕಾರ. ನನ್ ಮೇಲೆ ಪ್ರಾಣನೇ ಇಟ್ಕೊಂಡಿರೋ ನನ್ ಲವ್ಲಿ ಫಾದರ್. ಇವ್ರು ವಿಜಯ್ ಅಂತ ನನ್ ಬಾಯ್ ಫ್ರೆಂಡ್. ನಿಮ್ ಉಡ್ಬಿ ಸನ್ನಿಲ್ಲ. ನೀವಿಬ್ರು ಮಾತಾಡ್ತಾ ಇರಿ, ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊ ಬಂದ್ಬಿಡ್ತೀನಿ. ಬಾಪಾ ಬಾ. ಮೊನ್ನೆ ಆ ಮುಖ್ಯಮಂತ್ರಿಗಳ PA ಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ವಿಷಯ ಏನಾಯ್ತು ಅಂತ ಸ್ವಲ್ಪ ಕೇಳು. ಆಯ್ತು ಸರ್. ಏನಪ್ಪಾ, ಏನ್ ಮಾಡ್ಕೊಂಡಿದ್ಯಾ? ಇಂಜಿನಿಯರೋ, ಡಾಕ್ಟ್ರೋ? ಎರಡೂ ಅಲ್ಲ. ಮತ್ತೆ ಕ್ಲಬ್ ಅಲ್ಲಿ ಇಸ್ಪೆಟ್ ಆಡ್ತೀನಿ, ನಿಮ್ ಮಗಳು ಫೋನ್ ಮಾಡಿದಾಗ ಲವ್ ಮಾಡ್ತೀನಿ, ಡ್ಯೂಯೆಟ್ ಹಾಡ್ತೀನಿ. ಓಹೋ, ಅಲ್ಲಿವರೆಗೂ ಮುಂದುವರೆದಿದೆಯಾ? ನಿನಗೆ ತಂದೆ ತಾಯಿ ಅವೆಲ್ಲ ಏನಿಲ್ಲ ಸರ್. ನಾನೊಬ್ಬ ಅನಾಥ. ಆಸ್ತಿ ಅಂತಸ್ತು? ಒಳ್ಳೆ ಗುಣ, ಕರುಣೆ, ಪ್ರೀತಿಸೋ ಮನಸ್ಸು, ಇವೇ ನನ್ನ ಆಸ್ತಿ ಅಂತಸ್ತು. ಅದನ್ನಲ್ಲಪ್ಪ ನಾನು ಕೇಳಿದ್ದು.
ಮನೆ ಮಠ ಏನಾದ್ರೂ ಇದೆಯಾ ಅಂತ. ವೆರಿ ಸಿಂಪಲ್. ನಿಮ್ ಮಗಳನ್ನ ಮದುವೆ ಆದ್ಮೇಲೆ ಇದೆಲ್ಲ ನಂದೇ ತಾನೆ. ಓ, ಅರ್ಥ ಆಯ್ತು. ನನ್ನ ಮಗಳನ್ನ ಲವ್ ಮಾಡ್ತಾ ಈ ಆಸ್ತಿನೆಲ್ಲ ಲಪ್ಟಾಯಿಸ್ಬೇಕು ಅಂತ ಇದೀಯಾ? ಸುಮ್ಮನೆ ತಮಾಷೆ ಹೇಳಿದೆ. ನಿಮ್ಮ ಆಸ್ತಿಗೋಸ್ಕರ ಆಸೆ ಪಟ್ಟು ನಾನು ನಿಮ್ಮ ಮಗಳನ್ನ ಪ್ರೀತಿಸ್ಲಿಲ್ಲ ಸರ್. ನಿಮ್ಗೆ ಇಷ್ಟ ಇಲ್ಲದೆ ಇದ್ರೆ ಮಾದರಿನ ಕರೆದು ಒಂದ್ ಮಾತು ಹೇಳ್ಬಿಡಿ. ಮಾದರಿ, ಮಾದರಿ. ಆತರ ಪಡ್ಬೇಡ, ಸುಮ್ಮನೆ ನೀನ್ ಟೆಸ್ಟ್ ಮಾಡಕ್ ಕೇಳಿದೆ ಅಷ್ಟೇ. ಏನ್ ಡ್ಯಾಡಿ ಕರೆದ್ರಾ? ಎಸ್. ನಿಮ್ ಡ್ಯಾಡಿ ಏನ್ ಹೇಳಿದ್ರು ಗೊತ್ತಾ? ಅದೇ ಮದ್ವೆ ಆದ್ರೆ ಹನಿಮೂನ್ಗೆ ಯಾವ ಊರ್ಗ್ ಹೋಗ್ತೀರಾ ಅಂತ ಕೇಳ್ತಾ ಇದ್ದೆ. ನೋಡಿದ್ರಾ ನಮ್ ಡ್ಯಾಡಿ ಎಷ್ಟು ಒಳ್ಳೆಯವರು. ಮದ್ವೆ ಮುಂಚೆನೆ ಹನಿಮೂನ್ ಬಗ್ಗೆ ಎಷ್ಟು ಯೋಚನೆ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಡ್ಯಾಡಿ. ಹಾ ವಿಜಯ್, ಬನ್ನಿ ಊಟ ಮಾಡೋಣ. ಥ್ಯಾಂಕ್ಸ್. ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಬಾಯ್. ಬಾಯ್. ನಾಳೆ ಫೋನ್ ಮಾಡು. ಸಿ ಯು. ಲೋ ಡಬ್ಬ ಈ ಗಾಡಿ ಇರೋ ಸಾಮಾನೆಲ್ಲ ಇಳಿಸಿ ರಾಜನ್ ಮನೆ ಒಳಗ್ ತಗೊಂಡೋಗು. ಆಗ್ಲಕ್ಕಾಯ್ ಇಳಿಸೋಲೋ ಉಗುಳ. ಬರಲಿ, ಈ ಸಾಮಾನು ಇಲ್ಲಿಕ್ಕು, ಅಲ್ಲಿಕ್ಕು. ಅಣ್ಣಾಯ್, ಏನೋ ಇದೆಲ್ಲ? ನಮ್ ಬಂಗಾರಕ್ಕಾಯ್ ಈ ಸಾಮಾನೆಲ್ಲ ಒಳಗಿಡು ಅಂತ ಹುಕುಂ ಮಾಡೋರೆ. ಅವಳು ಯಾಕೆ ಅವಳ ಸಾಮಾನ ತಂದು ಇಲ್ಲಿ ಇಡ್ತಿದ್ದಾಳೆ? ನಿಂತ್ಕೋಲ್ಲ. ಸ್ಪಾಟ್ ಸಿಕ್ಕಿದ ತಕ್ಷಣ ಸಡನ್ ಆಗಿ ನುಗ್ಗು ಬಿಡ್ತೀನಿ ಅನ್ಕೊಂಡೆ. ಅಚ್ಚರೆ ಬಚ್ಚ. ಈ ಮನೆಗಂತೂ ಹೆಣ್ಣು ದಿಕ್ಕಿಲ್ಲ. ಎಲ್ಲೆಲ್ಲಿ ನೋಡಿದ್ರು ಜಾಡ್ರ ಬಲೆ. ಅದೆಂಗಿರ್ತೀಯ ಈ ಆಳ್ ಕಂಪೆನಾಗೆ. ಇರ್ಲಿ ಬಿಡು, ನಾ ತಗತೀನಿ ಈ ಮನೆ ಜವಾಬ್ದಾರಿಯ. ಕುಳ ರೆಡಿ ಅಕ್ಕ? ಇಡ್ಕ ಚಪ್ಲಿ. ಅಕ್ಕಿ ಕಾಳು ಮನೆ ಎಲ್ಲ ಹರಡ್ಕೊಂಡ್ಬಿಡ್ತು. ಇನ್ನೇನು ಯೋಚನೆ ಇಲ್ಲ ಬಿಡು. ಹೌದು, ಬೆಡ್ರೂಮ್ ಎಲ್ಲ ಐತೆ? ಬೆಡ್ರೂಮಾ? ಯಾಕೆ? ಯಾಕ ಬೆಡ್ರೂಮ್ ಯಾಕೆ ಅಂತ ಕೇಳ್ತಿದ್ಯಲ್ಲ ಪೆದ್ದ. ಹೆಗ್ಗು, ನೀ ನನ್ ಸೆಟಪ್ ತಾನೆ. ನಿನ್ನ ಮದ್ವೆ ಮಾಡ್ಕೊಂಡು ಸಂಸಾರ ಮಾಡಕ್ಕೆ ರಜಾ. ನೋಡು, ನನಗೆ ಈ ಮದ್ವೆ ಸಂಸಾರ ಇಷ್ಟ ಇಲ್ಲ. ಅಚ್ಚರೆ ಬಚ್ಚ, ನಿನಗಿಷ್ಟ ಆಗ್ಲಿಲ್ಲ ಅಂದ್ರೆ ನನಗಿಷ್ಟ ಆಗಿದ್ಯಲ್ಲ. ಬಂಗಾರಿ, ನಾನ್ ನನ್ನ ಜೀವನದಲ್ಲಿ ಒಂದು ಗುರಿ ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ದೇನೆ. ಅಯ್ಯ, ನಿನ್ ಗುರಿ ಯಶಸ್ವಿ ಆಗ್ಲಿ ಅಂತ ನಾನು ಹಾರೈಸ್ತೀನಿ ರಾಜಾ. ಆಹಾ, ತುಂಬಾ ಸಂತೋಷ. ಆದ್ರೆ ದಯವಿಟ್ಟು ಈಗ ಆಚೆ ಹೋಗ್ತೀಯಾ? ಅವಸರ ಪಟ್ಟ ಆಚೆ ಕಳ್ಸಿ ಫೀಲ್ ಮಾಡ್ಕೋಬೇಡ. ನೋಡು, ನೀನಾಗ್ ನೀನೇ ಹೋಗ್ತೀಯೋ ಇಲ್ಲ ಹೋಗಕ್ಕಿಲ್ಲ ಅಂದ್ರೆ? ಹೋಗಲ್ಲ ಅಂದ್ರೆ ಏನಾಯ್ತು? ಇನ್ನ ಸ್ವಲ್ಪ ಗಟ್ಟಿಯಾಗಿ ಹಿಡ್ಕೋ ರಾಜಾ. ಗಟ್ಟಿಯಾಗಿ ಹಿಡಿಬೇಕಾ? ಹಾಗೆ ಏನು ರಪ್ಪು, ಏನು ಟಪ್ಪು ರಾಜ ನೀನು. ನಿನ್ ಹೊರಟತನ ಅಂದ್ರೆ ನನಗ್ ಬಹಳ ಇಷ್ಟ. ಇರ್ಲಿ, ಯಾವ ಕೈಯಿಂದ ನನ್ನ ಆಚೆ ತಳ್ಳಿದೀಯೋ ಅದೇ ಕೈಯಿಂದ ನಾನ್ ನಿನ್ ಕೈಲಿ ತಾಳಿ ಕಟ್ಟಿಸ್ಕತೀನಿ. ನೋಡ್ತಾ ಇರು. ನಡಿಯಕುಳ. ಸರಿ ಅಕ್ಕ. ಬೇಡಬಾ, ಅಣ್ಣಾಯ್ ಸಾಮಾನೆಲ್ಲ ಹೊರಗಾಕು. ಆಗ್ಲಿ ಅಣ್ಣಾಯ್. ನನ್ನ 2 ಲಕ್ಷ ಸಾಲ ಕೊಟ್ಟಿದ್ಯಾ ಮಗನೇ? ಜೋರ ಕೇಳ್ತಿದ್ಯಲ್ಲ. ಕಂಪ್ಲೇಂಟ್ ಕೊಟ್ಟಿಲ್ವೇ ಸರ್? ಕಂಪ್ಲೇಂಟ್ ಕೊಟ್ಬಿಟ್ರೆ ಅದೇನ್ ಬ್ಯಾಂಕ್ ಟಿಡಿನಾ? ಡ್ರಾ ಮಾಡ್ಕೊಂಡ್ಬಿಟ್ಟು ನಮ್ ಚಿಕ್ಕಪ್ಪನ ಮಗ ಬಂದವನೇ ಅಂತ ತಂದು ಕೊಟ್ಬಿಡಕ್ಕೆ. ನೋಡು, ಕಳ್ಳ ಯಾರು, ಅವನ್ ಎಲ್ಲಿದ್ದಾನೆ ಅಂತ ಅಡ್ರೆಸ್ ತಗೊಂಬ, ನಾನು ಹುಡುಕೊಳ್ರಿ. ಬರೀ ಮಾತಿನಿಂದ ಏನು ಪ್ರಯೋಜನ ಇಲ್ರಿ. ಸ್ವಲ್ಪ ಸಾಯ್ಬರ್ ನೋಡ್ಕೊಳ್ರಿ. ಅಜಾರ ಬಾಬು ಸಾಹೇಬ್ರು. ಛೀ, ಯಾವನೋ ಇವನು ಪರ್ಸನಾಲಿಟಿ ಬಗ್ಗೆ ಮಾತಾಡ್ತಾ ಇದ್ದಾನೆ. ಹೊಟ್ಟೆ ನೋಡ್ಕೊಳ್ರಿ. ಸಾಹೇಬ್ರೊಟ್ಟಿಗೆ ಏನ್ ತಿಂತಾರೆ? ನಾನ ತಿಂತಾರೆ. ಅದೆಲ್ಲ ನಿಂಗೆ ಯಾಕೆ? ಜಬಕ ಯಾಕೆ? ಏಯ್, ಯಾವನೋ ಇವನು? ನಿನ್ ಜೊಬಕ ಯಾಕೋ? ಪೊಲೀಸ್ ಸ್ಟೇಷನ್ ಅಂದ್ರೆ ನೀನ್ ಮನೆ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ಒತ್ತು ಲಾಕಪ್ ಒಳಗೆ ಹಾಕ್ಬಿಡ್ತೀನಿ. ಹಾಕು ನಿನ್ ಜೊಬಕೈನ. ಚಿಲ್ರೆ ಅವನ್ಗಾಯ್ತು, ನನ್ಗೆ ನಾವೇನ್ ಸ್ಟೇಷನ್ ಮುಂದೆ ಬಟ್ಟೆ ಹಾಕೊಂಡ ಕೂತಿದ್ದೀವಿ. ನಾವಿರೋದು ಸ್ಟೇಷನ್ ಅಲ್ಲಿ. ನಮ್ಮ ಲೆವೆಲ್ ಮಿನಿಮಮ್ ಗಾಂಧಿನಟ್. ತಿಳ್ಕೊ. ಏನ್ ಒಂದೇ ಕೊಡ್ತಾ ಇದ್ಯಾ? ದಿವಸ ಬರ್ತಾ ಇರು. ಬರ್ತೀನಿ ಸರ್.
ಪೊಲೀಸ್ ಸ್ಟೇಷನ್ ಆಸ್ಪತ್ರೆ ಸುಡುಗಾಡಿಗೆ ಬರ್ತೀನಿ ಅಂತ ಹೇಳ್ಬಾರ್ದು. ತಲೆ ಮೇಲೆ ಬಟ್ಟೆ ಹಾಕೊಂಡು ಹೋಯ್ತಾ ಇರ್ಬೇಕು. ಶರ್ಟು ಬಿಳಿ ಪ್ಯಾಂಟು ಕೇರ್ ಫ್ರೀ ಕೇರ್ ಫ್ರೀ ಕೇರ್ ಫ್ರೀ ಕೇರ್ ಫ್ರೀ